ದೇವಿರಮ್ಮನವರು ಭಕ್ತರ ಪಾಲಿನ ಅಪಾರ ನಂಬಿಕೆಯ ಶಕ್ತಿ. ವರ್ಷಕ್ಕೊಮ್ಮೆ ದರ್ಶನ ನೀಡಿದರೂ ಕೂಡ ಭಕ್ತರ ಪಾಲಿನಲ್ಲಿ ಸದಾ ತಾಯಿಯಾಗಿ ನೆಲೆಸಿರುತ್ತಾಳೆ. ಬೆಟ್ಟ ಹತ್ತುವ 2 ದಿನ ಕೂಡ ಚಿಕ್ಕಮಗಳೂರಲ್ಲಿ ಧಾರಾಕಾರ ಮಳೆ, ಬೆಟ್ಟ ಹತ್ತಲು ಆಗುವುದಿಲ್ಲ ಅನ್ನುವಷ್ಟು ಮಳೆ. ಆದರೆ ತನ್ನ ಭಕ್ತರನ್ನ ಮಾತ್ರ ಬೆಟ್ಟದ ಮೇಲೆ ಕರೆಸಿಕೊಂಡು ದರ್ಶನ ನೀಡಿದಳು. ಅದೇ ರೀತಿಯಾಗಿ ಜ್ಯೋತಿಯ ವಿಚಾರದಲ್ಲೂ ಕೂಡ ಅಚ್ಚರಿ ಘಟನೆ ನಡೆದಿದೆ. ಆ ಪವಾಡ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವರ್ಷಕ್ಕೊಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ಮಾತ್ರ ಬೆಟ್ಟದ ತುದಿಯಲ್ಲಿ ದರ್ಶನ ನೀಡುವ ದೇವಿರಮ್ಮನನ್ನ ಕಣ್ತುಂಬಿಕೊಳ್ಳಲು ಭಕ್ತರು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸುತ್ತಾರೆ. ಸಾವಿರಾರು ಭಕ್ತಾದಿಗಳು ಮಳೆ ಚಳಿ ಲೆಕ್ಕಿಸದೆ ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬೆಟ್ಟದ ಮೇಲೆ ದರ್ಶನ ಪಡೆದ ನಂತರ ಸೋಮವಾರ ಸಂಜೆಯ ಬಳಿಕ ಬೆಟ್ಟದಲ್ಲಿ ದೀಪೋತ್ಸವ ನೆರವೇರಬೇಕು. ಅಲ್ಲಿಯ ಜ್ಯೋತಿ ಕಂಡ ನಂತರವೇ ಮಲೆನಾಡಲ್ಲಿ ದೀಪಾವಳಿ. ಆದರೆ ವರ್ಣದೇವ ಮಾತ್ರ ಎಡೆಬಿಡದೆ ಮಳೆ ಸುರಿಸುತ್ತಲೇ ಇದ್ದ. ಈ ಬಾರಿ ದೀಪೋತ್ಸವ ನಡೆಸುವುದು ಕಷ್ಟ, ಜ್ಯೋತಿ ಕಾಣುವುದಿಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡ ಮಲ್ಲೇನಹಳ್ಳಿ ಗ್ರಾಮಸ್ಥರು ಭಂಡ ಧೈರ್ಯ ಮತ್ತು ತಾಯಿಯ ನಂಬಿಕೆಯ ಮೇಲೆ ಪುರಾತನ ಸಂಪ್ರದಾಯದಂತೆ ಮಲ್ಲೇನಹಳ್ಳಿ ಗ್ರಾಮದ ಕೆಲ ಕುಟುಂಬದ ಸದಸ್ಯರು ಕಟ್ಟುನಿಟ್ಟಿನ ಪದ್ಧತಿಯೊಂದಿಗೆ ಬೆಟ್ಟವನ್ನೇರಿ ದೇವಿರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ರೂಪದಲ್ಲಿ ಬಂದಿದ್ದ ವಸ್ತುಗಳಿಂದ ದೀಪೋತ್ಸವವನ್ನು ನೆರವೇರಿಸಿದ್ದಾರೆ. ಪವಾಡದ ಹಾಗೆ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆ, ಬೆಟ್ಟದ ತುದಿಯಲ್ಲಿ ದೀಪ ಹಚ್ಚುವ ಹೊತ್ತಿಗೆ ವಿಸ್ಮಯಕಾರಿ ರೀತಿಯಲ್ಲಿ 10 ನಿಮಿಷ ಮಾತ್ರ ಸಂಪೂರ್ಣವಾಗಿ ನಿಂತುಬಿಟ್ಟಿತ್ತು. ಇದು ಭಕ್ತರ ಮನದಲ್ಲಿ ದೇವಿರಮ್ಮನವರ ಪವಾಡ, ಆಕೆಯ ಶಕ್ತಿಯ ದಯೆ ಎಂದು ಬೆಟ್ಟದ ಮೇಲೆ ಪೂಜೆ ಮಾಡಿ ಇಡೀ ಮಲೆನಾಡಿಗೆ ಜಗಜ್ಯೋತಿ ಕಾಣುವಂತೆ ಆಯಿತು. ಒಟ್ಟಿನಲ್ಲಿ ಆಧುನಿಕತೆ, ವೈಜ್ಞಾನಿಕತೆ, ವಿಜ್ಞಾನ ಸಂಶೋಧನೆ ಅಂತ ಎಷ್ಟೇ ಮುಂದುವರೆದ್ರೂ ಕೂಡ ದೇವರ ಪವಾಡಗಳ ಮುಂದೆ ಎಲ್ಲವೂ ನಶ್ವರ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ.